2026 ಜೂನ್ ತಿಂಗಳಿಂದ ಶುರುವಾಗಿರುವಂತಹ ಒಂದು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026ರಲ್ಲಿ ಈ ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ಕಡ್ಡಾಯವಾಗಿ ಎಲ್ಲರೂ ಕೂಡ ಫಿಲ್ಅಪ್ ಮಾಡಲೇಬೇಕು. ಇಲ್ದಿದ್ರೆ ನಿಮ್ಮ ಒಂದು ವೋಟರ್ ID ಅನ್ನ ಎಲೆಕ್ಟರ್ ಲಿಸ್ಟ್ ಇಂದ ಡಿಲೀಟ್ ಮಾಡಲಾಗುತ್ತೆ. ಹಾಗಿದ್ರೆ ಇದುವರೆಗೂ ಯಾರೆಲ್ಲ SIR ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಸಬ್ಮಿಟ್ ಮಾಡಿದ್ರು, ಆ ಸಬ್ಮಿಟ್ ಮಾಡಿರುವಂತಹ ಒಂದು ಸ್ಟೇಟಸ್ ಅದು ಸಕ್ಸಸ್ಫುಲಿ ಆಗಿದೆಯೋ ಅಥವಾ ಇನ್ನು ಪೆಂಡಿಂಗ್ ಅಲ್ಲಿ ಇದೆಯೋ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಆಗಿರುವಂತಹ ಸ್ಟೇಟಸ್ ಅನ್ನ ಕಡ್ಡಾಯವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕು. ಯಾಕೆಂತಂದ್ರೆ ಒಂದು ವೇಳೆ ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಆಗದೆ ಇದ್ರೆ ಸ್ಟೇಟಸ್ ನಲ್ಲಿ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಥವಾ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ತೋರಿಸ್ತಾ ಇದ್ರೆ ಅದನ್ನ ಯಾವ ತರ ನೀವು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅನ್ನೋದನ್ನ ಕೂಡ ನಾನು ನಿಮ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ನೋಡಿ ವೀಕ್ಷಕರೇ, ಮೊದಲು ನಾವು ECI ನೆಟ್ ವೆಬ್ಸೈಟ್ ಗಾದ್ರೂ ಬರ್ಬೋದು ಅಥವಾ ಮೊಬೈಲ್ ಅಪ್ಲಿಕೇಶನ್ ಗಾದ್ರೂ ಬರ್ಬೋದು. ಈ ಒಂದು ಪೋರ್ಟಲ್ ಗೆ ಬಂದ ನಂತರ ಹೊಸದಾಗಿ ನೀವು ಇಲ್ಲಿ ನಿಮ್ಮ ಒಂದು ಯಾವುದೇ ಸರ್ವಿಸ್ ಈ ಪೋರ್ಟಲ್ ಇಂದ ಪಡ್ಕೋಬೇಕು ಅಂತಂದ್ರೆ ಮೊದಲು ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಸೊ ಆಲ್ರೆಡಿ ನಾನು ಇಲ್ಲಿ ಲಾಗಿನ್ ಮಾಡ್ಕೊಂಡಿದ್ದೇನೆ. ಸೊ ಇವಾಗ ನಾವು ನಮ್ಮ ಒಂದು SIR ಫಾರ್ಮ್ ಸಬ್ಮಿಟ್ ಆಗಿದೆಯೋ ಇಲ್ಲೋ 2026ರಲ್ಲಿ ಅನ್ನೋ ಒಂದು ಸ್ಟೇಟಸ್ ಅನ್ನ ನೀವು ಮೊಬೈಲ್ ನಲ್ಲಾದ್ರೂ ತಿಳ್ಕೊಬಹುದು ಅಥವಾ ಡೆಸ್ಕ್ಟಾಪ್ ನಲ್ಲಾದ್ರೂ ತಿಳ್ಕೊಬಹುದು. ಎರಡಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಡೆಸ್ಕ್ಟಾಪ್ ವ್ಯೂ ಇದೆ, ಈ ಒಂದು ಅಪ್ಲಿಕೇಶನ್ ದಲ್ಲಿ ನೀವು ಮೊಬೈಲ್ ವ್ಯೂ ಅಲ್ಲಿ ನೋಡ್ಕೋಬಹುದು. ಸೊ ಇವಾಗ ನಾವು ನಮ್ಮ ಒಂದು SIR ಫಾರ್ಮ್ ಸಬ್ಮಿಟ್ ಆಗಿರೋದು ಸ್ಟೇಟಸ್ ಅನ್ನ ತಿಳ್ಕೊಬೇಕು ಅಂತ ಅನ್ನೋದಕ್ಕಾಗಿ ನಾವು ಈ ಪೋರ್ಟಲ್ ಗೆ ಬಂದಿದ್ದೇವೆ. ಈ ಪೋರ್ಟಲ್ ನಲ್ಲಿ ಇಲ್ಲಿ ನೋಡಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR 2026 ಅಂತ ಇದೆ. ಇದರ ಕೆಳಗಡೆ ಇಲ್ಲಿ ಮೊದಲನೇ ಆಪ್ಷನ್ ಇದೆ ನೋಡಿ, ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಹೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ಒಂದು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ಒಂದು ವೋಟರ್ ID ನಂಬರ್ ಅನ್ನ ಎಂಟ್ರಿ ಮಾಡಿ. ಸೊ ನಿಮ್ಮ ವೋಟರ್ ID ನಂಬರ್ ಎಂಟ್ರಿ ಮಾಡಿದ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ವೀಕ್ಷಕರೇ, ಫ್ರೀ ಫಿಲ್ಡ್ ಇನ್ಫಾರ್ಮೇಶನ್ ಇಲ್ಲಿ ಎಲ್ಲ ಡೀಟೇಲ್ಸ್ ಬಂದಿರುತ್ತೆ. ನಿಮ್ಮ ಹೆಸರು ಇರುತ್ತೆ, ನಿಮ್ಮ ವೋಟರ್ ID ನಂಬರ್ ಇರುತ್ತೆ, ನಿಮ್ಮ ಸೀರಿಯಲ್ ನಂಬರ್ ಇರುತ್ತೆ, ನಿಮ್ಮ ಪಾರ್ಟ್ ನಂಬರು ಮತ್ತೆ ಅಡ್ರೆಸ್, ಇಲ್ಲಿ AC ಅವ್ರ PC ನೇಮ್ ಕೂಡ ಇರುತ್ತೆ. ಸೊ ಇಲ್ಲಿ ಸ್ಟೇಟ್ ನೇಮ್ ಇದೆ. ಸೊ ಇದು ನಿಮ್ಮ ಇನ್ಫಾರ್ಮೇಶನ್ ಆಯ್ತು. ಬಟ್ ಇಲ್ಲಿ ಕೆಳಗಡೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಒಂದು BLO ಯಾರು ಬರ್ತಾರೆ, ಅವ್ರ ಹೆಸರು ಏನು, ಅವರ ಕಾಂಟ್ಯಾಕ್ಟ್ ನಂಬರ್ ಸಮೇತ ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ನೀವು ಆಫ್ಲೈನ್ ಅಲ್ಲಿ ಎನ್ಕ್ವೈರಿ ಮಾಡ್ಕೋಬಹುದು ಎನ್ಯುಮರೇಷನ್ ಫಾರ್ಮ್ ಫಿಲ್ಅಪ್ ಮಾಡಿರೋದ್ರ ಬಗ್ಗೆ. ಸೊ ಇಲ್ಲಿ ನೀವು ಏನ್ ತಿಳ್ಕೊಬೇಕು ಅನ್ನೋದಾಯ್ತು ಅಂತಂದ್ರೆ, ನಿಮ್ಮ ಒಂದು SIR ಫಾರ್ಮ್ ಸಬ್ಮಿಟ್ ಆಗಿತ್ತು ಅಂತಂದ್ರೆ ಇಲ್ಲಿ ಸಕ್ಸಸ್ಫುಲಿ ಅಂತ ಹೇಳಿ ಬರುತ್ತೆ ಹೊರತು ಈ ಒಂದು ಎಲ್ಲ ಇನ್ಫಾರ್ಮೇಶನ್ ಬರೋದಿಲ್ಲ. ಸೊ ಇದು ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ನೀವು ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡು. ಸೊ ನಾನು ಇಲ್ಲಿ ನಿಮಗೆ ಒಂದು ಸಬ್ಮಿಟ್ ಆಗದೇ ಇರುವಂತಹ ಒಂದು ಸ್ಟೇಟಸ್ ಅನ್ನ ತೋರಿಸಿದೆ. ಇವಾಗ ಸಬ್ಮಿಟ್ ಆದ್ರೆ ಯಾವ ತರ ಬರುತ್ತೆ ಅಂತ ಅನ್ನೋದನ್ನ ನಾನು ನಿಮಗೆ ಇನ್ನೊಂದು ತೋರಿಸ್ತೇನೆ. ಇಲ್ಲಿ ರೀಸೆಟ್ ಮಾಡ್ತಾ ಇದ್ದೇನೆ. ಸೊ ಮತ್ತೆ ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವೋಟರ್ ID ನಂಬರ್ ಅನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಇದರ ನಂತರ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಯುವರ್ ಫಾರ್ಮ್ ಹ್ಯಾಸ್ ಆಲ್ರೆಡಿ ಸಬ್ಮಿಟೆಡ್, ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಯುವರ್ BLO ಅಂತ ಹೇಳಿ ಬಂದಿದೆ. ಸೊ ಇಲ್ಲಿ ನಮಗೆ ಇವಾಗ ತೋರಿಸಿರುವಂತಹ ಒಂದು ಸ್ಟೇಟಸ್ ಈ ಒಂದು ವೋಟರ್ ID ನಂಬರ್ ಇಂದು ಎನ್ಯುಮರೇಷನ್ ಫಾರ್ಮ್ ಆನ್ಲೈನ್ ನಲ್ಲಿ ಸಬ್ಮಿಷನ್ ಸಕ್ಸಸ್ಫುಲಿ ಆಗಿದೆ. ಸೊ ಇವರ ಒಂದು SIR ಕಂಪ್ಲೀಟ್ ಆಗಿದೆ. ಈ ಒಂದು ವೋಟರ್ ಎಲೆಕ್ಟರ್ ಇದಾರಲ್ಲ, ಇವರ ಒಂದು ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಯಾವುದೇ ತರ ಸಮಸ್ಯೆ ಆಗೋದಿಲ್ಲ. ಒಂದ್ ವೇಳೆ ನೀವು ಈ ತರ ಬರದೇ ಇದ್ರೆ ನಿಮ್ಮ ವೋಟರ್ ID ಎಲೆಕ್ಟರ್ ಲಿಸ್ಟ್ ಇಂದ ಡಿಲೀಟ್ ಆದ್ರೆ ಆಮೇಲೆ ನಿಮಗೆ ಹೊಸದಾಗಿ ಮತ್ತೆ ವೋಟರ್ ID ಮಾಡ್ಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಮೊದಲು ಇಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ 2026ರಲ್ಲಿ ಈ ಒಂದು SIR ಎನ್ಯುಮರೇಷನ್ ಫಾರ್ಮ್ ಅನ್ನ ಕಡ್ಡಾಯವಾಗಿ ಸಬ್ಮಿಟ್ ಮಾಡಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, BLOಗಳು ನಿಮ್ಮ ಒಂದು ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಮ್ಯಾನ್ಯುವಲಿ ಫಿಲ್ಅಪ್ ಮಾಡಿ ಸ್ಕ್ಯಾನ್ ನಿಮ್ಮ ಎದುರಿಗೇನೆ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ನೀವು ಮಾಡಿ. ನಿಮ್ಮ ಎದುರಿಗೆ ಇದ್ದಾಗಲೇನೆ ಆ ಒಂದು ಫಾರ್ಮ್ ಅನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಒಂದು ಸ್ಟೇಟಸ್ ಅನ್ನ ಕೂಡ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಅಪ್ಲೋಡ್ ಆಗಿದೆಯೋ ಇಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಪಬ್ಲಿಕ್ ಒಂದು ಪ್ರೆಷರ್ ಇರೋದ್ರಿಂದ ಅವರು ಸರಿಯಾಗಿ ಅಪ್ಲೋಡ್ ಮಾಡದೇ ಇರೋಕ್ಕೂ ಒಂದು ಕಾರಣ ಕೂಡ ಇರುತ್ತೆ. ಸರ್ವರ್ ಪ್ರಾಬ್ಲಮ್ ಇರ್ಬೋದು ಅಥವಾ ಏನೋ ಒಂದು ಪ್ರಾಬ್ಲಮ್ ನಿಂದಾಗಿ ನೀವು ಕನ್ಫರ್ಮೇಶನ್ ಮಾಡಿ, ಅವ್ರಿಗೂ ಕೂಡ ಪ್ರೆಷರ್ ಇರುತ್ತೆ. ಸೊ ಅವ್ರ ಕೆಲಸನೇ ಅದಲ್ವಾ, ಇಲ್ಲಿ ಡಾಕ್ಯುಮೆಂಟ್ ಅನ್ನ ಸರಿಯಾಗಿ ಫಿಲ್ಅಪ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ನಿಮ್ಮ ಒಂದು SIR ಅನ್ನ ಕಂಪ್ಲೀಟ್ ಮಾಡೋದು. ಸೊ ವೀಕ್ಷಕರೇ, ಇಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ವಿಡಿಯೋ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.